ಹಲೋ ಎವ್ರಿವಾನ್. ಸೊ ಇವತ್ತು ನಾನು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ. ಫಸ್ಟಿಗೆ ಸ್ವಲ್ಪ ಬಟರ್ ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬಟರ್ ಆಯಿಲ್ ಜೊತೆ ಸ್ಮೆಲ್ ಲೈಕ್ ಕಂಡೆನ್ಸ್ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸ್ಮೆಲ್ ಬಂದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ ತಕ್ಷಣ ಈರುಳ್ಳಿ ಪೂರ್ತಿ ಕೆಂಪಾಗಬೇಕು. ಸ್ವಲ್ಪ ಕಂದು ಬಣ್ಣ ಬರೋ ಮಟ್ಟ ಹುರಿತಾ ಇರಬೇಕು. ಜಸ್ಟ್ ಫ್ರೈ ಮಾಡ್ತಾ ಇರಬೇಕು. ಆಯಿಲ್ ಸಪ್ರೇಟ್ ಆದ ತಕ್ಷಣ ಸ್ವಲ್ಪ ಅನ್ನ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಅಥವಾ ಒಂದು ಅರ್ಧ ಚಮಚ ಹಾಕ್ಕೊಬೋದು. ಸೊ ಅದನ್ನು ಹಾಕ್ಕೊಂಡು ಅದನ್ನು ಫುಲ್ ಆಯಿಲ್ ಸಪ್ರೇಟ್ ಆಗೋ ತನಕ ಹುರಿಬೇಕು. ಸೊ ಇಲ್ಲಿ ನಾನು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ 1-2 ಸ್ಪೂನ್. ನಾನಿಲ್ಲಿ ಆ ಬಾಕ್ಸಲ್ಲಿರೋದಷ್ಟು ಸ್ವಲ್ಪ ಅರ್ಧ ಹಾಕ್ತಾಯಿದ್ದೀನಿ ಪಾವ್ ಭಾಜಿ ಮಸಾಲ. ಸೊ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಖಾರದ ಪುಡಿ, ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ಸೊ ನೋಡಿ ನಾನು ಕೊತ್ತಂಬರಿ ಹಾಕಿದಾಗ ಸೊ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿದ ತಕ್ಷಣ ಅದೊಂದು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋ ತನಕ ಬಿಡಬೇಕು. ಸೊ ಆಯಿಲ್ ಸಪ್ರೇಟ್ ಆದ ತಕ್ಷಣ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕ್ಕೊಂಡು ಅದು ಪೂರ ಸ್ಮಶಿ ಆಗಬೇಕು. ಲೈಕ್ ಟೊಮ್ಯಾಟೊ ಹಣ್ಣು ಏನಿದೆಯಲ್ಲ ಅದು ಪೂರ ಬೆಂದಬೇಕು. ಬೇಯೋವರೆಗೂ ಟೊಮ್ಯಾಟೊನ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಆಗೋ ತನಕ ಅದನ್ನು ಬಿಡಬೇಕು. ನಾನು ಟೊಮ್ಯಾಟೊ ಹಾಕಿದ್ದು ಸೊ ಇದನ್ನು ಬಿಡ್ತಾಯಿದ್ದೀನಿ. ಸೊ ಟೊಮ್ಯಾಟೊಲಿ ಪೂರ್ತಿ ಬೆಂದಿದೆ. ಸೊ ಆಯಿಲ್ ಕೂಡ ಬಿಟ್ಟಾಗಿದೆ. ಈಗ ನಾನು ಸ್ವಲ್ಪ ಫ್ಲವರ್, ಆಲೂಗಡ್ಡೆ, ಕ್ಯಾಪ್ಸಿಕಮ್ ನಿಮಗೆ ಯಾವುದಾದ್ರೂ ಆಪ್ಷನಲ್ ಇರುತ್ತೆ ಹಾಕೋಬೋದು. ನಾನು ಯಾವಾಗ ಮಾಡೋದಾದರೂ ಆಲೂಗಡ್ಡೆ ಬೇಸಿಕ್ ಇರುತ್ತೆ, ಬಟ್ ಅದ್ರ ಜೊತೆಗೆ ಏನು ವೆಜಿಟೇಬಲ್ಸ್ ಇರುತ್ತೆ ನಾನು ಅದನ್ನು ಹಾಕ್ತೀನಿ. ಒಂದು ಸತಿ ಬದನೆಕಾಯಿ ಹಾಕ್ತೀನಿ, ಒಂದು ಸತಿ ಬಟಾಣಿ ಹಾಕ್ತೀನಿ, ಒಂದು ಸತಿ ಕ್ಯಾರೆಟ್ ಹಾಕ್ತೀನಿ. ಸೊ ನಾನು ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡಲ್ಲ, ಏನು ಅವೈಲೇಬಲ್ ಇದೆ ಅದು ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಹಾಕಿದೆ. ಸ್ವಲ್ಪ ಹಾಕ್ಕೊಂಡು ಅಷ್ಟು ಕುಕ್ಕರ್ಸಿಟ್ಟು ಮಾಡ್ಬೋದು. ನಾನು ಇಲ್ಲಿ 4 ಮಾಡ್ತಾಯಿದ್ದೀನಿ. ಸೊ 4 ಸೀಟಿ ಆದ ತಕ್ಷಣ ಇದು ಹೀಗಾಗಿರೋದು. ಸೊ ಇದನ್ನು ಪೂರ್ತಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಹುಡುಗರಿಗೆ ನನ್ನ ಮಗಳಿಗೆ ಟಿಫಿನ್ ಬೇಕಾಗಿರೋದು. ಸೊ ನಾನು ಪೂರ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಕೊಡ್ತಾಯಿದ್ದೀನಿ. ತವ ಮೇಲೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು